ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 6ನೇ ದಿನದ ಮಧ್ಯಾಹ್ನದ ಯುದ್ಧದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅವಂತಿ ನರೇಶರಾಗಿರುವಂಥ ವಿಂದ ಮತ್ತು ಅನುವಿಂದ ಇವರು ಇರಾವಾನನ ಜೊತೆ ಯುದ್ಧ ಮಾಡ್ತಾರೆ. ಆದರೆ ಇರಾವಾನ ತುಂಬಾ ಸಾಹಸದಿಂದ ಯುದ್ಧ ಮಾಡಿ ವಿಂದ ಮತ್ತು ಅನುವಿಂದ ಇಬ್ಬರನ್ನು ಕೊಂದು ಆಮೇಲೆ ಏನು ಮಾಡ್ತಾನೆ, ಇನ್ನೂ ಬೇಕಾದಷ್ಟು ಸೈನಿಕರನ್ನು ಕೊಲ್ಲೋದಕ್ಕೆ ಅಂತ ಮುಂದೆ ಹೋಗ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇದೇ ಸಮಯದಲ್ಲಿ ರಾಕ್ಷಸನಾದಂತಹ ಘಟೋದ್ಗಜ ಇದನ್ನಲ್ಲ, ಅವನು ರಥದ ಮೇಲೆ ಹತ್ತಿ ಭಗದತ್ತನ ಜೊತೆ ಯುದ್ಧ ಮಾಡ್ತಾ ಇದ್ದ. ಅವನು ಬಾಣಗಳ ಮಳೆಯನ್ನು ಸುರಿಸಿ ಭಗದತ್ತನನ್ನು ಕಂಪ್ಲೀಟಾಗಿ ಮುಚ್ಚೇ ಬಿಡ್ತಾನೆ. ಆಗ ಅವನು ಆ ಎಲ್ಲ ಬಾಣಗಳನ್ನು ಕೂಡ ಕತ್ತರಿಸಿ ಬಹಳ ವೇಗವಾಗಿ ಅವನು ಘಟೋದ್ಗಜನ ಮರ್ಮಸ್ಥಳಕ್ಕೆ ಹೊಡಿತಾನೆ. ಆದರೆ ಅನೇಕ ಬಾಣಗಳಿಂದ ಗಾಯಗೊಂಡಿದ್ರೂ ಕೂಡ ಅವನು ಗಾಬರಿಗೊಳ್ಳಿಲ್ಲ. ಇದರಿಂದ ಕೋಪ ಮಾಡಿಕೊಂಡು ಪ್ರಾಗ್ಜ್ಯೋತಿಷ್ ನರೇಶ ಇದನ್ನಲ್ಲ, ಅವನು 14 ತೋಮರಗಳನ್ನು ಬಿಡ್ತಾನೆ. ನೋಡಿ, ಬೇರೆ ಬೇರೆ ರೀತಿಯ ಆಯುಧಗಳು ಇವೆಲ್ಲಾನು ಕೂಡ, ಆದರೆ ನಾವು ನೋಡಿಲ್ಲ, ನಮಗೆ ಗೊತ್ತಿಲ್ಲ. ಇಲ್ಲೇನು ಹೆಸರುಗಳನ್ನು ಕೊಟ್ಟಿದ್ದಾರೋ ನಾನು ಅದನ್ನು ಉಪಯೋಗ ಮಾಡಿದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ತೋಮರಗಳನ್ನು ಬಿಡ್ತಾನೆ. ಆದರೆ ಘಟೋದ್ಗಜ ಏನು ಮಾಡ್ದ, ತಕ್ಷಣವೇ ಅವುಗಳನ್ನೆಲ್ಲ ಕತ್ತರಿಸ್ಬಿಡ್ತಾನೆ. ಆಮೇಲೆ 70 ಬಾಣಗಳಿಂದ ಭಗದತ್ತನ ಮೇಲೆ ದಾಳಿ ಮಾಡ್ತಾನೆ. ಆಗ ಭಗದತ್ತ ಕೂಡ ಅವನ 4 ಕುದುರೆಗಳನ್ನು ಕೂಡ ಕೊಲ್ತಾನೆ. ಘಟೋದ್ಗಜ ಏನು ಮಾಡ್ದ, ಈಗ ಅಶ್ವಹೀನವಾಗಿರುವಂಥ ಅಂದರೆ 4 ಕುದುರೆಗಳು ಸತ್ತು ಹೋಗಿದೆಯಲ್ವಾ, ಆದರೆ ಅದೇ ರಥದ ಮೇಲಿಂದನೇ ಅವನ ಮೇಲೆ ವೇಗವಾಗಿ ಒಂದು ಶಕ್ತಿಯನ್ನು ಬಿಡ್ತಾನೆ, ಅಂದರೆ ತ್ರಿಶೂಲವನ್ನು ಬಿಡ್ತಾನೆ. ಆದರೆ ಭಗದತ್ತ ಏನು ಮಾಡ್ದ, ಅದನ್ನು ಕೂಡ 3 ತುಂಡುಗಳಾಗಿ ಕತ್ತರಿಸ್ಬಿಡ್ತಾನೆ. ಮತ್ತೆ ಅದು ಮಧ್ಯದಲ್ಲೇ ಭೂಮಿ ಮೇಲೆ ಬಿದ್ದು ಹೋಗುತ್ತೆ. ತ್ರಿಶೂಲ ವ್ಯರ್ಥವಾಯ್ತಲ್ಲ ಅಂತ ನೋಡಿ ಘಟೋದ್ಗಜ ಏನು ಮಾಡ್ದ, ಭಯಭೀತನಾಗಿ ಅವನು ರಣಾಂಗಣದಿಂದ ಓಡ್ ಹೋಗ್ತಾನೆ. ಅಂದರೆ ಅಷ್ಟೊಂದು ಶಕ್ತಿಶಾಲಿಯಾಗಿರುವಂಥ ಶಕ್ತಿಯನ್ನೇ ಅವನು ಹೊಡೆದು ಹಾಳು ಮಾಡಿಬಿಟ್ಟ ಅಂತಂದಮೇಲೆ ಅವನೇನು ಮಾಡ್ತಾನೆ, ಅಲ್ಲಿಂದ ಓಡ್ ಹೋಗ್ತಾನೆ. ಘಟೋದ್ಗಜನ ಬಲ ಪರಾಕ್ರಮ ಎಲ್ಲ ಕಡೆ ವಿಖ್ಯಾತವಾಗಿತ್ತು. ಅವನನ್ನು ಯುದ್ಧ ಭೂಮಿಯಲ್ಲಿ ಸಾಮಾನ್ಯವಾಗಿ ಯಮರಾಜ ಮತ್ತು ವರುಣನೂ ಕೂಡ ಗೆಲ್ಲೋದಕ್ಕಾಗ್ತಾ ಇರಲಿಲ್ಲ. ಅವನನ್ನೇ ಮೀರಿಸಿ ಪರಾಸ್ತಗೊಳಿಸಿದಂಥ ರಾಜ ಭಗದತ್ತ ತನ್ನ ಆನೆ ಮೇಲೆ ಏರಿ ಪಾಂಡವ ಸೈನ್ಯವನ್ನು ಸಂಹಾರ ಮಾಡೋದಕ್ಕೆ ಶುರು ಮಾಡ್ದ. ಅಂದರೆ ಅಷ್ಟು ಪರಾಕ್ರಮಶಾಲಿ ಭಗದತ್ತ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಈ ಕಡೆ ಏನಾಯಿತು, ಮಹಾರಾಜ ಶಲ್ಯ ತನ್ನ ತಂಗಿಯ ಅವಳಿ ಮಕ್ಕಳು ನಕುಲ ಮತ್ತು ಸಹದೇವ, ಅಂದರೆ ಶಲ್ಯನ ತಂಗಿಯ ಮಕ್ಕಳು ಇವರಿಬ್ಬರು, ಮಾದ್ರಿ ಅಂತ ಇರ್ತಾಳಲ್ಲ ಅವರ ಮಕ್ಕಳು, ಅವರಿಬ್ಬರ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಮಾವ ಮತ್ತು ಅಳಿಯಂದ್ರಿಗೆ ಯುದ್ಧ ನಡೀತಾ ಇದೆ. ಅವನು ಈ ಇಬ್ಬರನ್ನೂ ಕೂಡ ತನ್ನ ಬಾಣಗಳಿಂದ ಒಂದೇ ಸರಿ ಮುಚ್ಚಿಬಿಡ್ತಾನೆ. ಆಗ ಸಹದೇವನು ಕೂಡ ಬಾಣಗಳನ್ನು ಸುರಿಸಿ ಅವನು ಮುಂದೆ ಬರೋದನ್ನ ತಡೆದು ನಿಲ್ಲಿಸ್ತಾನೆ. ಇಲ್ಲಿ ಮುಚ್ಚಿಬಿಡ್ತಾರೆ ಅಂತಂದರೆ ಅರ್ಥ ಏನು, ಅವರು ಅಷ್ಟು ಬಾಣಗಳನ್ನು ಬಿಟ್ಟಾಗ ಮುಂದೆ ಇರುವಂಥ ವ್ಯಕ್ತಿನೇ ಕಾಣಿಸೋದಿಲ್ಲ, ಅಷ್ಟು ಬಾಣಗಳು ತಮ್ಮ ಕಡೆ ಬರ್ತಾ ಇರುತ್ತೆ ಅಂತ ಅರ್ಥ. ಆಗ ಅದನ್ನು ಅವನು ತಡಿತಾನೆ, ಅದನ್ನು ಹೆದರಿಸ್ತಾನೆ, ಅದಕ್ಕೆ ಎದುರಾಗಿರುವಂತಹ ಬಾಣಗಳನ್ನು ಬಿಟ್ಟು ಅದನ್ನು ಅವನು ನಿಲ್ಲಿಸ್ತಾನೆ ಅಂತ ಅರ್ಥ. ಸಹದೇವನ ಬಾಣಗಳಿಂದ ಆಚ್ಛಾದಿತನಾದ ಮೇಲೆ ಶಲ್ಯ ಏನು ಮಾಡ್ದ, ಅವನ ಪರಾಕ್ರಮದಿಂದ ತುಂಬ ಸಂತೋಷ ಪಡ್ತಾನೆ. ಯಾಕೆ ಅಂತಂದರೆ ತನ್ನ ತಂಗಿ ಮಕ್ಕಳಲ್ವಾ, ನನ್ನ ತಂಗಿ ಮಕ್ಕಳು ಇಷ್ಟೊಂದು ಪರಾಕ್ರಮದಿಂದ ಹೋರಾಡ್ತಾ ಇರೋದನ್ನ ನೋಡಿದಾಗ ಮಾವನಿಗೆ ತುಂಬ ಸಂತೋಷ ಆಗುತ್ತಲ್ವ. ಆ ರೀತಿ ಇವನು ತುಂಬ ಸಂತೋಷ ಪಡ್ತಾನೆ. ಮತ್ತು ತಮ್ಮ ತಾಯಿಯ ಸಂಬಂಧದಿಂದ ಆ ಇಬ್ಬರೂ ಸೋದರರು ಕೂಡ ತಮ್ಮ ಮಾವನ ಪರಾಕ್ರಮವನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಅಂದರೆ ಒಬ್ರಿಗೊಬ್ರು ಇಲ್ಲಿ ರಿಲೇಟಿವ್ಸೇನೆ, ಸಂಬಂಧಿಕರು, ಮಾವ ಅಳಿಯ ಇವರೇ ಜಗಳ ಆಡಬೇಕು. ತಂದೆ ಮಕ್ಕಳ ಜೊತೆ ಜಗಳ ಆಡಬೇಕು, ಚಿಕ್ಕಪ್ಪ ದೊಡ್ಡಪ್ಪ ಗುರುಗಳು ಇಂಥವರೇ ಇದ್ದಾರೆ. ಅವರು ತಮ್ಮವ್ರ ಜೊತೆನೇ ಹೋರಾಡಬೇಕಾದಂಥ ಒಂದು ಪ್ರಸಂಗ ಬಂದಿದೆ. ಸೊ ಇವನು ನೋಡಿ ಅವ್ರು ಖುಷಿ ಪಡ್ತಾ ಇದ್ದಾರೆ, ಅವರ ಒಂದು ಶೌರ್ಯ ವೀರತೆಯನ್ನು ನೋಡಿ ಇವರು ಖುಷಿ ಪಡ್ತಾ ಇದ್ದಾರೆ. ಅಷ್ಟರಲ್ಲೇ ಮಹಾರಥಿ ಶಲ್ಯ ಏನು ಮಾಡ್ದ, 4 ಬಾಣಗಳನ್ನು ಬಿಟ್ಟು ನಕುಲನ 4 ಕುದುರೆಗಳನ್ನು ಯಮರಾಜನ ಮನೆಗೆ ಕಳಿಸ್ಬಿಟ್ಟ. ನಕುಲ ತಕ್ಷಣನೇ ರಥದಿಂದ ಎಗರಿ ತನ್ನ ಸೋದರನ ರಥದ ಮೇಲೆ ಹತ್ಕೊಳ್ತಾನೆ, ಅಂದರೆ ಸಹದೇವನ ಒಂದು ರಥದ ಮೇಲೆ ಹತ್ತಿ ಕೂತ್ಕೊಳ್ತಾನೆ. ಈ ರೀತಿ ಆ ಇಬ್ಬರೂ ಸೋದರರು ಕೂಡ ಒಂದೇ ರಥದಲ್ಲಿ ಕೂತ್ಕೊಂಡು ಬಹಳ ವೇಗವಾಗಿ ಬಾಣಗಳನ್ನು ಸುರಿಸಿ ಮದ್ರರಾಜನನ್ನು ಮುಚ್ಚೇ ಬಿಡ್ತಾರೆ.
ಇದೇ ಸಮಯಕ್ಕೆ ಸಹದೇವ ಏನು ಮಾಡ್ದ, ಕೋಪ ಮಾಡಿಕೊಂಡು ಭದ್ರರಾಜನ ಮೇಲೆ ಒಂದು ಬಾಣವನ್ನು ಬಿಡ್ತಾನೆ. ಅದು ಅವನ ಶರೀರವನ್ನು ಛೇದಿಸ್ಕೊಂಡು ಭೂಮಿ ಮೇಲೆ ಹೋಗಿ ಬೀಳುತ್ತೆ. ಅದರ ನೋವಿನಿಂದ ಭದ್ರರಾಜ ವ್ಯಾಕುಲನಾಗಿ ರಥದ ಹಿಂದಿನ ಭಾಗದಲ್ಲಿ ಕೂತ್ಕೊಂಡ್ಬಿಡ್ತಾನೆ ಮತ್ತು ಅದರ ವೇದನೆಯಿಂದ ಅಚೇತನನಾಗ್ತಾನೆ. ಆ ಒಂದು ಬಾಣ ಬಿಡ್ತಾನಲ್ಲ, ಅದು ತುಂಬ ನೋವಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವನಿಗೆ ನಿಂತ್ಕೊಳ್ಳೋದಕ್ಕೂ ಆಗಲ್ಲ. ಅದಕ್ಕೆ ರಥದ ಹಿಂದಿನ ಭಾಗದಲ್ಲಿ ಹೋಗಿ ಕೂತ್ಕೊಳ್ತಾನೆ. ಆಮೇಲೆ ಅವನಿಗೆ ಪ್ರಜ್ಞೆನೇ ತಪ್ಪೋಗ್ಬಿಡುತ್ತೆ. ಅವನು ಪ್ರಜ್ಞಾಶೂನ್ಯನಾಗಿದ್ದದ್ದನ್ನು ನೋಡಿ ಸಾರಥಿ ಏನು ಮಾಡ್ದ, ರಥವನ್ನು ರಣಕ್ಷೇತ್ರದಿಂದ ಹೊರಗಡೆ ತಗೊಂಡು ಹೋಗ್ತಾನೆ. ಈಗ ಇಲ್ಲೇ ಇದ್ರೆ ಅವನಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವನು ಹೊರಗಡೆ ತಗೊಂಡು ಹೋಗ್ತಾನೆ. ಇದನ್ನು ನೋಡಿ ನಿಮ್ಮ ಸೈನ್ಯದ ವೀರರೆಲ್ಲರೂ ಕೂಡ ಉದಾಸೀನರಾಗ್ತಾರೆ. ಮತ್ತು ಮಹಾರಥಿ ನಕುಲ ಮತ್ತು ಸಹದೇವ ತಮ್ಮ ಮಾವನನ್ನು ಪರಾಸ್ತಗೊಳಿಸಿ ಹರ್ಷಧ್ವನಿ ಮತ್ತು ಶಂಖನಾದವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಯಾರಾದರೂ ದೊಡ್ಡ ದೊಡ್ಡ ಮಹಾವೀರರಿರ್ತಾರಲ್ಲ, ಅಂಥವರನ್ನು ಸೋಲಿಸಿದಾಗ ಆ ಹರ್ಷಧ್ವನಿ ಮಾಡಿ ಶಂಖವನ್ನು ಊದ್ತಾರೆ. ಆವಾಗ ಯಾರೋ ಒಬ್ಬರು ದೊಡ್ಡ ಒಬ್ಬ ಯೋಧ ಸತ್ತಿದ್ದಾನೆ ಅಂತ ಬೇರೆಯವರು ತಿಳ್ಕೊಳ್ತಾರೆ. ಆಯಿತಾ. ಇಲ್ಲಿ ಅವನನ್ನು ಪರಾಸ್ತಗೊಳಿಸಿದ್ದಕ್ಕೆ ನಕುಲ ಸಹದೇವ ಏನು ಮಾಡಿದ್ರು, ತುಂಬ ಸಂತೋಷದಿಂದ ಶಂಖನಾದವನ್ನು ಊದ್ತಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.